₹2 ಕೆಜಿಯಿಂದಾನು ನಮಗೆ ಅನುಭವ ಇದೆ. ಬಾಕ್ಸ್ ಟೈಪ್ ಇರ್ಲಿಲ್ಲ, ಪುಟ್ಟಿಗಳಿರ್ತಿತ್ತು, ಕರ್ಲಿ ಪುಟ್ಟಿಗಳು. ತರಕಾರಿ ಬೆಳೆಯೋದಕ್ಕೆ, ಯಾವುದೇ ಬೆಳೆಯೋದಕ್ಕೆ ಕೆಂಪು ಮಿಶ್ರಿತ ಮರಳು ಏನಿದೆಯಲ್ಲ ಇದು ಒಳ್ಳೆ ನೆಲ. ಹುಳಕ್ಕೆ ಸರ್ ಹೊಡಿಯೋದು ಇದು. ಹುಳ ಜಾಸ್ತಿ, ಹುಳ ಕಾಯಿಕೊರೆ ಹುಳ ಬರುತ್ತಲ್ಲ, ಇದು ಬೆಂಜೆವಿಟ್ ಅಂತೇಳಿ ಇದು ಬೆಲ್ಲ ಕೂಡ ಹಾಕಿಬಿಟ್ಟು 200 ಲೀಟರ್ ನೀವು ಜೀವಾಮೃತ ರೆಡಿ ಮಾಡ್ತೀರಾ ಅಂದ್ರೆ ಇದು ಈಗ ಒಂದ್ ಡ್ರಮ್ ಆಗಿದೆಯಲ್ಲ, ಹುಳ ಕಡ್ದಿದೆ ಸರ್ ಇದು. ಹುಳ ಕಡ್ದಿರ ಅದಂದ್ರೆ ನೀವು ಹುಳ ಕೊರಿತೈತೆ ಅಂತ ಹೇಳಿದ್ರೆ ಹುಳ ಮತ್ತೆ ಕಡ್ಲೆಬೇಳೆ ಇಟ್ಟು ಬೋರಾನ್ ಕೊರತೆ ಆಗಿದೆ. ಈಗ ಅದಕ್ಕೆ ಸ್ಪ್ರೇ ಕೊಡ್ಬೇಕು, ಒಂದು ಬೋರಾನ್ ಅದೆಲ್ಲ ಕೊಡ್ತೀವಲ್ಲ, ಮತ್ತೆ ಇದರಲ್ಲಿ ಬ್ರಾಂಚ್ ಕಿತ್ಕೊಂತ ಹೋಗುತ್ತೆ, ಮತ್ತೆ ಇಲ್ಲಿಗೊಂದು ಕಟ್ಬಿಟ್ಟು ಇಲ್ಲಿ ಕಟ್ತೀವಿ. ನಾವು ರೋಗಗಳು ಜಾಸ್ತಿ ಇದೆ, ನಾವು ಬಳಸ್ತಕ್ಕಂಥ ಕೆಮಿಕಲ್ ಅಲ್ಲೇ ಬೆಳಿಬೇಕಲ್ಲ. ಸ್ನೇಹಿತರೆ ನಮಸ್ಕಾರ, ನಾವು ಇವತ್ತಿರೋದು ಕಂಚಿಕೇರಿ ಗ್ರಾಮದಲ್ಲಿ, ಅದು ಟೊಮೆಟೊ ಬೆಳೆಗಾರರ ಹತ್ರ. ಟೊಮೆಟೊ ಯಾವ ರೀತಿ ಬೆಳೀತಾರೆ ಈ ರೈತರು ಅಂತ ಹೇಳಿ ತಿಳಿಸ್ಕೊಡೋಣ. ಇದರಲ್ಲಿ ಲಾಭ ಎಷ್ಟು, ನಷ್ಟ ಎಷ್ಟು, ಇದನ್ನ ಹೆಂಗ್ ಮೇಂಟೆನೆನ್ಸ್ ಮಾಡಬೇಕು, ಈ ಬೆಳೆ ಬೆಳಿಬೇಕಂತ ಹೇಳಿದ್ರೆ ಏನೆಲ್ಲ ಮಾಡ್ಬೇಕಂತೇಳಿ ಅವ್ರ ಹತ್ರನೇ ಕೇಳೋಣ. ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು ಒಂದು ಹೇಳ್ಬಿಡಿ ಸರ್. ನಮ್ಮ ಹೆಸರು ಕುಬೇರಪ್ಪ ಅಂತ ಹೇಳಿ. ಓಕೆ, ಈ ಬೆಳೆ ಈಗ ಸ್ಟಾರ್ಟ್ ಮಾಡಿದ್ರಲ್ಲ ಟೊಮೆಟೊದ್ದು, ಎಷ್ಟು ವರ್ಷದಿಂದ ನಿಮಗೆ ಇದ್ರ ಒಂದು ಅನುಭವ ಇದೆ? ನಮಗೆ ಒಂದು 5-6 ವರ್ಷದಿಂದನೂ ಸಣ್ಣ ಸೆಟ್ ಬಹಳ ಅನುಭವ ಇದೆ ಸರ್. ನಾವೆಲ್ಲ ₹2 ಕೆಜಿಯಿಂದಾನು ನಮಗೆ ಅನುಭವ ಇದೆ. ₹2 ಕೆಜಿ? ₹2 ಕೆಜಿಯಿಂದಾನು ಅನುಭವ ಇದೆ. ಮೊದ್ಲೆಲ್ಲ ಈ ಬಾಕ್ಸ್ ಟೈಪ್ ಇರ್ಲಿಲ್ಲ, ಪುಟ್ಟಿಗಳಿರ್ತಿತ್ತು, ಕರ್ಲಿ ಪುಟ್ಟಿಗಳು. ಅವಾಗಿಂದ ನಮಗೆ ಅನುಭವ ಇದೆ. ಅದನ್ನ ತಲೆ ಮೇಲೆ ಹೊತ್ತು ಕೂಡ ಮಾರಿದೀವಿ ಆ ಟೈಮಲ್ಲೆಲ್ಲ. ನಾವು ಅಂದ್ರೆ ಹಳ್ಳಿಗೆ ನೀವೇ ಹೋಗಿ ಹಳ್ಳಿಗೆ ಹೋಗಿ ಮಾರಿದೀವಿ. ಚಿಕ್ಕವರಿದ್ದಾಗೆಲ್ಲ ನಮ್ಮ ಅಪ್ಪಾಜಿ ನಮ್ಮನ್ನ ಕರ್ಕೊಂಡೋಗಿ ಮಾರಾಟ ಮಾಡಿಸಿ. ತಿರ್ಗಾ ಏನ್ ಮಾಡ್ಬಿಟ್ವಿ, ಇದರಲ್ಲಿ ಲಾಭ ಅನಿಸ್ತಾ ಇಲ್ಲ ಸರ್, ನಮಗೆ ಏನು ಸಿಗ್ತಾ ಇರ್ಲಿಲ್ಲ. ಅಂದ್ರೆ ಲಾಭ ಅಂದ್ರೆ ಟೊಮೆಟೊ ಅಷ್ಟೇ ಅಥವಾ ತರಕಾರಿಗಳೆಲ್ಲ? ಮೆಣಸಿನಕಾಯಿ, ಟೊಮೊಟೊ ಇವಿತ್ತು ಬೆಳಿತಾ ಇದ್ವಲ್ಲ, ಎರಡರಲ್ಲಿ ಬೆಳೆದ್ರು ಕೂಡ ಲಾಭ ಅಂಶ ಕಾಣಿಸ್ತಾ ಇರ್ಲಿಲ್ಲ ಸರ್. ಬೆಳೆಯೋದ್ರ ಕ್ವಾಲಿಟಿ ಬೆಳಿತಾ ಇದ್ವಿ, ಕ್ವಾಲಿಟಿನೇ ಬೆಳಿತಾ ಇದ್ವಿ, ಬಟ್ ರೇಟ್ ಅಲ್ಲಿ ಸಿಗ್ತಾ ಇರ್ಲಿಲ್ಲ. ಸಿಗ್ತಾ ಇರ್ಲಿಲ್ಲ ಅಂತ ಏನಾರ ಐಡಿಯಾ ಐತಾ ಸರ್? ಇವಾಗ ಸ್ವಲ್ಪ ರೋಗಗಳಿದೆ, ಇವಾಗ ಸ್ವಲ್ಪ ರೇಟ್ ಇದೆ. ಅವಾಗಿನಲ್ಲಿ ರೋಗಗಳು ಜಾಸ್ತಿ ಇರ್ಲಿಲ್ಲ, ಇಳುವರಿ ಇತ್ತು. ಇಳುವರಿ ಜಾಸ್ತಿ ಇತ್ತು ಸರ್, ಇಳುವರಿ ಇತ್ತು, ಜಾಸ್ತಿ ಇತ್ತು. ಯಾವಾಗ ಬೇಜಾನ್ ಬೆಳಿತಾ ಇದ್ರು. ಇವಾಗ ಆ ಥರ ಎಲ್ಲ ಬೆಳೆಯಕ್ ಆಗ್ತಾ ಇಲ್ಲ, ರೋಗಗಳು ಜಾಸ್ತಿ ಇದೆ. ನಾವು ಬಳಸ್ತಕ್ಕಂಥ ಕೆಮಿಕಲ್ ಅಲ್ಲೇ ಬೆಳಿಬೇಕಲ್ಲ. ಇವಾಗೆಲ್ಲ ಯಾವ್ದು ರಾಸಾಯನಿಕ ಬೆಳೆಯಕ್ ಹೋದ್ರು ಫಸ್ಟ್ ಆಫ್ ಆಲ್ ಕೊಟ್ಟಿಗೆ ಗೊಬ್ಬರ ಸಿಗಲ್ಲ. ಈಗ ಏನಾಗ್ಬಿಟ್ಟಿದೆ, ದನಗಳು ಸಾಕೋರು ಯಾರು ಇಲ್ಲ. ಅದನ್ನೆಲ್ಲ ನೋಡ್ಕೊಂಡ್ಬಿಟ್ರೆ ಗೊಬ್ಬರ ಬೇಕು ಸರ್. ಗೊಬ್ಬರ ಇದ್ರೆ ಮಾತ್ರ ನಾವ್ ಯಾವ್ದೇ ಬೆಳೆ ಹಾಕ್ಲಿ ಬರುತ್ತೆ. ಈಗ ದನಗಳು ಕಡಿಮೆ ಆಗಿದಾವೆ, ಮಿಷಿನ್ ಜಾಸ್ತಿ ಆಗಿದಾವೆ, ಜಾಸ್ತಿ ಎದಕ್ ನೋಡಿದ್ರು ಮಿಷಿನ್. ಹೌದು ಸರ್. ಮುಂಚೆ ನಮ್ದೇ ದನಗಳು, ಮುಂಜಾನೆ 15-20 ದನಗಳು ಇತ್ತು ನಮ್ಮ. ಅದು ಇದ್ದಾಗ ಕೂಡ ಬೇಕಾದಷ್ಟು ಗೊಬ್ಬರಗಳು ಆಗ್ತಾ ಇತ್ತು. ನಾವು ಬೇಕಾದಷ್ಟು ಅವಾಗೆಲ್ಲ ಕ್ವಾಲಿಟಿಯಾಗಿ ಬೆಳಿತಾ ಇದ್ವಿ ಸರ್. ಅವಾಗ ರೇಟ್ ಅಲ್ಲಿ ಇದು ಆಗ್ಲಿಲ್ಲ, ಏನು ಬೇಡ ಅಂತೇಳಿ ನಾವು ಯಾವ್ದಾದ್ರು ಒಂದು ತಿಂಗಳಿಗೆ ಒಂದು ಸ್ಯಾಲ್ರಿ ರೀತಿ ಬರ್ಬೇಕಂತೇಳಿ ನಾವು ರೇಷ್ಮೆಗೆ ಹೋದ್ವಿ. ರೇಷ್ಮೆ ಬೆಳೆಗಾರ ನೀವು? ರೇಷ್ಮೆ. ಎಷ್ಟು ವರ್ಷದಿಂದ ಸರ್? ಸರ್ ನಮ್ದೀಗ ಆಲ್ರೆಡಿ 16-15 ವರ್ಷ ಸರ್. ನಿಮ್ಗೆ ಎಷ್ಟು ವರ್ಷ ಈಗ? ಈಗ ನನಗೆ 30 ವರ್ಷದ ಮೇಲೆ ಇದೆ ಸರ್. 32 ವರ್ಷ ಆಗಿದೆ ಸರ್. 32 ವರ್ಷ ಅಂದ್ರೆ 15 ವರ್ಷ ಅಂದ್ರೆ ನಿಮಗೆ, ನೀವು 15 ವರ್ಷ ಇದ್ದಾಗ ಸ್ಟಾರ್ಟ್ ಮಾಡ್ಕೊಂಡ್ರಿ? ಸ್ಟಾರ್ಟ್ ಮಾಡಿದ್ವಿ ಸರ್. ನೀವು ಇದನ್ನ ಶಾಲಿ ಕಲ್ತಿದ್ದಲ್ಲ ಎಷ್ಟು ವರ್ಷ? ನಾವು ಶಾಲಿ ಕಲ್ತಿ SSLC ಅಷ್ಟೇ ಸರ್. ಈಗ ನಿಮ್ದು ಎಷ್ಟಿದೆ ಟೋಟಲ್ ಎಕರೆ? ನಮ್ದು ಈಗ 18 ಎಕರೆ ಇದೆ ಸರ್. 18 ಎಕರೆಲಿ ಏನೇನ್ ಮಾಡ್ತೀರಾ ಅಂತ ಕೇಳ್ಬೋದು? ಕೇಳಿ ಸರ್. ನಮ್ದು ಒಂದು 4 ಎಕರೆ ರೇಷ್ಮೆ ಇದೆ ಸರ್. 4 ಎಕರೆ ಇಪ್ಪು ನೇರಳೆ ಹಾಕಿದೀವಿ. ಇನ್ನು ಉಳ್ಕಿದ್ದೆಲ್ಲ ಮೆಕ್ಕೆಜೋಳ, ರಾಗಿ ಎಲ್ಲ ಬೆಳಿತೀವಿ ಸರ್. ಇದು ನಾವು 1 ಎಕರೆದಲ್ಲಿ ಮಾಡಿದೀವಿ ಸರ್. ಈಗ ಇದಕ್ಕೆ 8,000 ಸಸಿ ಹೋಗಿದೆ. 8,000 ಸಸಿ? ಸರ್. ಸರ್ ಇದೊಂದು ಒಂದೇ ಸಸಿ? ಇದು ಒಂದೇ ಸಸಿ ಸರ್. ಅದು ಬ್ರಾಂಚ್ ಕೀಳುತ್ತೆ ಸರ್. ಅದು ಮಣ್ಣಿನಲ್ಲಿ ಎಷ್ಟು ನಾವು ಫಲವತ್ತತೆ ಇರುತ್ತೋ ಅಷ್ಟು ಬ್ರಾಂಚ್ ಕೀಳುತ್ತೆ, ಅದು ಬರುತ್ತೆ, ಚೆನ್ನಾಗ್ ಬರುತ್ತೆ ಸರ್. ಈಗ ಎಷ್ಟು ತಿಂಗಳು ಗಿಡ ಸರ್ ಇವು? ಹಂಗಾದ್ರೆ ನಮಗೆ ಇದು ಅಷ್ಟು ಈಗ ಎಷ್ಟು ಎಕರೆ ಮಾಡಿದೀರಾ? ಈಗ 2 ತಿಂಗಳಾಗಿದೆ ಸರ್. ಇದು ಈಗ 2 ತಿಂಗಳಾಗಿದೆ. ಇದಕ್ಕೆ ದಾಯ ಬಂದ್ಬಿಟ್ಟು ನಾವು 4 ಮಾಡಿದೀವಿ. 4 ಮಾಡಿದೀವಿ. 4 ಇದ್ರೆ ಒಳ್ಳೇದಂತೇಳಿ ಮಾಡಿದೀವಿ. ಇದರಲ್ಲೇ ಬೇಸಾಯ ಫಸ್ಟ್ ಆಗಿ ನಾವು ಸಸಿ ನಾಟಿದ್ಮೇಲೆ ಆಳುಗಳು ಕಡಿಮೆ ಆಗ್ಬೇಕಂದ್ರೆ ಬೇಸಾಯ ಇರ್ಬೇಕು. ಬೇಸಾಯ ಇದ್ರೇನೆ ಆಳುಗಳು ಕಡಿಮೆ, ಕಳೆ ಕಡಿಮೆ ಮಾಡ್ಕೊಳಕ್ ಆಗೋದು. ಅದನ್ನ ಮಾಡ್ಕೊಂಡ್ಬಿಟ್ಟು ಈಗ 2 ತಿಂಗಳಾಗಿದೆ ಸರ್. ಈಗ ಇದು ಇನ್ನೊಂದು 20 ದಿವಸ ಬೇಡ, ಇನ್ನು 1 ತಿಂಗಳೊಳಗಡೆ ಸ್ಟಾರ್ಟ್ ಆಗುತ್ತೆ. ಇದು 20 ದಿವಸಕ್ಕೆ ಸ್ಟಾರ್ಟ್ ಆಗುತ್ತೆ. 15-20 ದಿವಸಕ್ಕೆ ಹಣ್ಣು ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಈಗ ಪ್ರೆಸೆಂಟ್ ಎಲ್ಲ ಇದು ಕಾಯಿ ಇದೆ ಅಲ್ಲ ಸರ್, ಇದು ಬಲಿಯುತ್ತೆ. ಇನ್ನು ಮೇಲಿಂದ ಬಲ್ತಿದೆ ಆಲ್ರೆಡಿ. ಇದು ಇನ್ನು 15 ದಿವಸ ಬಿಟ್ರೆ 15 ದಿವಸಕ್ಕೆ ಇದು ಹಣ್ಣು ಬರುತ್ತೆ. ಈ ಸಸಿಗಳನ್ನ ಎಲ್ಲಿಂದ ತರ್ತೀರಾ? ನರ್ಸರಿಯಿಂದ ತಂದಿದ್ವಿ ಸರ್. ನರ್ಸರಿ ಅಂದ್ರೆ ಪ್ರೈವೇಟ್ ನರ್ಸರಿ? ಪ್ರೈವೇಟ್ ನರ್ಸರಿ. ಪ್ರೈವೇಟ್ ನರ್ಸರಿ. ಒಂದ್ ಸಸಿಗೆ ಎಷ್ಟು? ಒಂದ್ ಸಸಿಗೆ 80 ಪೈಸೆ ಸರ್. 80 ಪೈಸೆ. 1 ಎಕರೆಗೆ 8,000 ಹೋಗಿದೆ, ಬಟ್ ಒಂದು ಸಸಿಗೆ 80 ಪೈಸೆ ಅಂತದ್ದು 8,000 ಹಾಕಿದೀವಿ ಸರ್. ಏನ್ ಸರ್, ಚೆನ್ನಾಗಿ ಉಳುಮೆ ಮಾಡ್ಬಿಟ್ಟು ನೆಲನ ಚೆನ್ನಾಗಿ ಉಳುಮೆ ಮಾಡ್ಬಿಟ್ಟು ನಾವು ಸಾಲು ಹೊಡೆದ್ಬಿಟ್ಟು ನೀರ್ ಹಾಯಿಸ್ತೀವಿ. ನೀರ್ ಹಾಯಿಸ್ಬಿಟ್ಟು ಹಸಿಯಲ್ಲಿ ಸಸಿ ಇಡ್ತೀವಿ. ಹಸಿ ಇದ್ದಾಗ ಫಸ್ಟ್ ಆಗಲಿ ಗೊಬ್ಬರ ಎಲ್ಲ ಏರ್ಬೇಕಂದ್ರೆ ಗೊಬ್ಬರ ಏರ್ಕೊಂಡ್ಬಿಟ್ಟು ಅದನ್ನೆಲ್ಲ ಮುಗಿಸ್ಬಿಟ್ಟು ಆಮೇಲೆ
ಸಾಲ್ ಹೊಡೆದ್ಬಿಟ್ಟು ನೀರು ಬಿಟ್ಟು ಸಸಿ ಹಚ್ಬಿಟ್ರಿ. ಅದಕ್ಕೆ 1 ತಿಂಗಳದ ಸರ್ ಸಸಿ ಇದು. ಒಂದ್ ತಿಂಗಳು 25 ದಿವಸಕ್ಕೆ ಬಂದ್ಬಿಡುತ್ತೆ. ಬೀಜ ಹಾಕ್ಬಿಟ್ಟು 25 ದಿವಸಕ್ಕೆ ಬರುತ್ತೆ ಹಚ್ಚೋದಕ್ಕೆ ಅದು. ಓಕೆ. ಹ್ಮ್ ನೀವು ಹೊರಗಡೆಯಿಂದ ಸಸಿ ತಂದು ಇಲ್ಲಿ ಹಚ್ಚೋದು. ಹ್ಮ್. ಈ ಸಸಿ ತಂದು ಹಚ್ಚಿದ್ಮೇಲೆ ನೆಕ್ಸ್ಟ್ ಏನ್ ಪ್ರೊಸೀಜರ್ ನಿಮ್ದು ಇಲ್ಲಿ? ನೆಕ್ಸ್ಟ್ ಟೈಮ್ ಪ್ರೊಸೀಜರ್ ಅಂದ್ರೆ ಸರ್ ಹತ್ತುಕೊಳ್ಳೋಕೆ 1 ವಾರ ಗೊತ್ತಾಗುತ್ತೆ. ಹ್ಮ್. ಹೊಸ ಮುಗುಳು ಬರುತ್ತೆ ಸರ್ ಅದಕ್ಕೆ. ಹೌದು. ಸ್ವಲ್ಪ ಗೊಬ್ಬರ ಕೊಟ್ಬಿಟ್ಟು ಅದನ್ನ ಬೇಸಾಯದಲ್ಲೇ ಮುಚ್ಚಿಬಿಡ್ತೀವಿ. ಆವಾಗಲೇ ಒಳ್ಳೆ ಚಿಗುರಕಾಯಿ ಕೀಳಕ್ ಬರುತ್ತೆ. ಗೊಬ್ಬರ ಹಾಕಿದ್ಮೇಲೆ ಹೊರಗಡೆ ಬಿಡಲ್ಲ, ಅದಕ್ಕೆ ಮಣ್ಣು ಮುಚ್ತೀವಿ. ಮಣ್ಣು ಮುಚ್ಚಿಬಿಟ್ರೆ ಅದು ಎಲ್ಲಿ ಗಾಳಿಗೆ ಔಟ್ ಆಗಲ್ಲ. ಈ ಗೊಬ್ಬರ ಯಾವ ತರದ್ ಗೊಬ್ಬರ ಹಾಕ್ತೀರಾ ಸ್ಟಾರ್ಟಿಂಗ್ ಅಲ್ಲಿ? ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನಾವು DAP ಕೊಡ್ತೀವಿ. ಹ್ಮ್. DAP ಫಸ್ಟ್ ಕೊಟ್ಬಿಟ್ಟು ಆಮೇಲೆ ಒಂದು 15 ದಿವಸ ಆಗ್ಬೇಕು, ಆಮೇಲೆ 20 ದಿವಸ ಆದ್ಮೇಲೆ ಬೇರೆ ಗೊಬ್ಬರಗಳನ್ನೆಲ್ಲ ಕೊಡ್ತೀವಿ. 10-26 DAP ಮಿಕ್ಸ್ ಮಾಡ್ಬಿಟ್ಟು ಕೊಡ್ತೀವಿ. ಈಗ ನೈಸರ್ಗಿಕವಾದಂತ ಗೊಬ್ಬರ ಅಂತ ಹೇಳಿದ್ರೆ ನೀವ್ ಯಾವ್ದು ಹಾಕ್ತೀರಿ? ತಿಪ್ಪೆ ಗೊಬ್ಬರ ಫಸ್ಟ್ಗೆ ಕೊಡ್ತೀವಿ ಸರ್. ಸ್ಟಾರ್ಟಿಂಗ್ ನಾವು ಹಚ್ಚಬೇಕಿನ ಮುಂಚೆಗೆ ಸ್ಟಾರ್ಟಿಂಗ್ ಏರಿಬಿಟ್ಟಿರ್ತೀವಿ. ಅವಾಗ್ಲೇ ಗೈರೆ ಕೊಡೋದು ಕೊಟ್ಟಿಗೆ ಗೊಬ್ಬರ ಎಲ್ಲ. ಅದನ್ನ ಬಿಟ್ಬಿಟ್ಟು ಅಲ್ಲಿ ಹೋಗೋಣ, ಜೀವಾಮೃತ ಇದೆ ಒಂದು ತೋರಿಸ್ತೀವಿ. ಜೀವಾಮೃತ ನೀವೇ ಮಾಡ್ತೀರಿ? ನಾವು ಮಾಡ್ತೀವಿ. ಅಲ್ಲಿ ಹೊರಗಡೆಯಿಂದ ಏನ್ ತರಲ್ಲ? ಅಲ್ಲಿದೆ ಅಲ್ಲಿ ಹೋಗೋಣ, ಅಲ್ಲಿದೆ, ಅಲ್ಲಿ ಬ್ಯಾರ್ಲಲ್ಲಿ ಇದೆ. ಅದನ್ನ ರೆಡಿ ಮಾಡ್ಕೊಂಡ್ಬಿಡ್ತೀವಿ, ಮಾಡ್ಕೊಂಡ್ಬಿಟ್ಟು ಕೊಟ್ಬಿಡ್ತೀವಿ. ಲೀಟರ್ ಕೊಡ್ತೀವಿ. ಒಂದೊಂದ್ ಕರ್ದ ಲೀಟರ್ 8,000 ಗಿಡಕ್ಕೂ ಅರ್ಧ ಲೀಟರ್ ಕೊಡ್ಬೇಕು. ಏನ್ ಕಷ್ಟ ಆಗ್ಲಿ ಜೀವಾಮೃತ ಮಾತ್ರ ಇದೆ, ಅಲ್ಲಿದೆ, ನೋಡ್ತೀರಾ ಅದು? ನೋಡೋಣ ಸರ್. ಈಗ ಇದು ಈ ತರದ್ ಫೋಲ್ಸ್ ಕಂಬಗಳು ಎಷ್ಟು ಹಾಕಿರ್ತೀರಿ? ಇದು ಒಂದ್ ಲೈನಿಗೆ 20 ಗಂಟೆ ಕುಂದ್ರೆ ಸರ್. ಹತ್ತತ್ರನೇ ಇರ್ಬೇಕು ಇದು ಆಕ್ಚುಲಿ. ಹತ್ರ ಇದ್ರೆ ಇದೇನಾಗುತ್ತೆ, ಕಾಯಿ ಭಾರ ಹಿಡಿಯುತ್ತಲ್ಲ ಸರ್, ಹೌದೌದು, ಸ್ಟ್ರೆಂತ್ ಹಿಡಿಬೇಕಲ್ಲ, ಹಂಗಾಗಿ ಹತ್ರನೇ ಹಾಕ್ತೀವಿ. ಸ್ವಲ್ಪ ಇದು ದೂರ ಆಗಿದೆ. ಈ ತರದ್ ಕಂಬಗಳು ಒಂದ್ರಲ್ಲಿ ಎಷ್ಟು ಕುಂದಿರ್ತ ಅಂತ ಹೇಳಿದ್ರೆ 20 20 ಕುಂದಿರ್ತಾವು. ಸರ್. ದಾರ ಕಟ್ಟಿದಿರಲ್ಲ, ಎಷ್ಟು ದಿನಕ್ಕೆ ಇದು ದಾರ ಕಟ್ಟದ್ ನೀವು? ಸರ್ ಅದು 1 ತಿಂಗಳು ಆಗ್ಬೇಕು ಸರ್. 1 ತಿಂಗಳಿಗೆ ಕರೆಕ್ಟ್ ಆಗಿ ಹಾಕಿ ಕಟ್ಟು ಬಿಡ್ಬೇಕು. ಹೂ ಬಿಡೋದು ಯಾವಾಗ? ಹೂ ಬಿಟ್ಟಿದ್ ಕಾಯಿ ಅದು ಸ್ಟಾರ್ಟ್ ಆಗುತ್ತೆ ಸರ್ 1 ತಿಂಗಳಿಗೆ. ಅಲ್ಲೇ ಹೂ ಬಿಡಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು ಹಚ್ಚಿದ 1 ತಿಂಗಳಿಗೆ ಹೂ ಮಗು ಸ್ಟಾರ್ಟ್ ಆಗ್ಬಿಡುತ್ತೆ. ಹೂ ಮಗು ಸ್ಟಾರ್ಟ್ ಆಯ್ತು ಅಂದ್ರೆ ನೀವು ಇದೆಲ್ಲ ರೆಡಿ ಮಾಡ್ಕೊಂಡ್ಬಿಡ್ಬೇಕು. ಹೊಲ ಇದು ಬೇಸದಲ್ಲಿ ಹೊಡ್ಕೊಂಡ್ಬಿಟ್ಟು ರೆಡಿ ಮಾಡ್ಕೊಂಡು ಇವನ್ನೆಲ್ಲ ಗೂಟ ಹಾಕೊಂಡು ಇದನ್ನ ಕಟ್ಕೊಳಕ್ಕೆ ರೆಡಿ ಮಾಡ್ಬೇಕು. ಅಂದ್ರೆ ಪ್ರತಿ ಒಂದ್ ಗಿಡಕ್ಕೆ ಎಷ್ಟೆಷ್ಟು ಒಂದು 5 ದಾರ ಕಟ್ಬೇಕಾಗುತ್ತೆ? 6 ಕಟ್ಬೇಕಾಗುತ್ತೆ. ಅಂದ್ರೆ ಅದೆಷ್ಟು ಬ್ರಾಂಚ್ ಓಪನ್ ಆಗುತ್ತೆ ಇದಕ್ಕೆ ಕಟ್ಬೇಕು. 1 ತಿಂಗಳಾದ ತಕ್ಷಣ ಇದು ಬರುತ್ತೆ ಅಂತ ಹೇಳಿದ್ರಲ್ಲ, ಅದಾದ್ಮೇಲೆ ಇದಕ್ಕೆ ಕಾಯಿಲೆ ಗೀಲೆ ಸ್ಟಾರ್ಟ್ ಆಗೋದಾದ್ರೆ? ಕಾಯಿಲೆ ಸ್ಟಾರ್ಟ್ ಆಗಿದೆ ಗೊತ್ತಾಗುತ್ತೆ ಸರ್. ಸ್ಟಾರ್ಟಿಂಗ್ ಅಲ್ಲೇ ನಾವು ಹಚ್ಚಿ ಬರುತ್ತಲ್ಲ ಸರ್, ಹಚ್ಚಿದ ಒಂದು 8-10 ದಿವಸಕ್ಕೆ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಟಾಣಿಕ್ಗಳಿದೆ, ಸಮೃದ್ಧಿ. ಆ ಟಾನಿಕ್ ಅನ್ನ ಸ್ಪ್ರೇ ಕೊಡ್ತೀವಿ. ಬಡ್ಡಿಗೆಲ್ಲ ಹಾಕೋದಾದ್ರೆ? ಬಡ್ಡಿಗೆ ಹಾಕೋದಾದ್ರೆ ಡ್ರಿಂಚ್ ಮಾಡ್ಬಿಟ್ಟು ಕ್ಯಾನಲ್ಲಿ ಕೊಡ್ತೀವಿ. ಇದು ಡ್ರಿಪ್ ಮುಖ ಇದ್ರೆ ಡ್ರಿಪ್ ಮುಖಾಂತರ ಕೊಡ್ತಿದ್ವಿ. ಡ್ರಿಪ್ ಮಾಡಲ್ಲ ನಾವು, ಡ್ರಿಪ್ ಮಾಡಿಲ್ಲ. ಹಂಗೆ ಆಯ್ ನೀರು ಬಿಡ್ತೀವಲ್ಲ, ಹಂಗ ಆಯ್ ನೀರು ಬೆಸ್ಟ್. ಡ್ರಿಪ್ ಮಾಡಿದ್ರೆ ಒಳ್ಳೇದು ಸರ್, ಖರ್ಚು ಜಾಸ್ತಿ ಬರುತ್ತೆ ಅಂತೇಳಿ ಮಾಡಿಲ್ಲ. ಅಷ್ಟರಲ್ಲಿ ಕೊಟ್ಬಿಟ್ರೆ ಅದು ಚೆನ್ನಾಗ್ ಬರುತ್ತೆ. ಸಫಿಶಿಯಂಟ್ ಆಗಿ ಎಷ್ಟು ಬೇಕೋ ಅಷ್ಟು ನೀರು ಎಳ್ಕೊಳ್ಳುತ್ತೆ. ನಾವು ಯಾವ ಟೈಮ್ ಬೇಕೋ ಆ ಟೈಮ್ ಬಿಡ್ಬೋದು. ಇದು ಮಳೆಗಾಲದಲ್ಲಿ ಬೇಡ ಅಂತೇಳಿ ಮಾಡಿಲ್ಲ ಡ್ರಿಪ್. ಈಗ ತರಕಾರಿ ಬೆಳೆಕ್ಕೆ ಸೀಸನ್ ವೈಸ್ ಹೋಗ್ತಾರ ಅಥವಾ ಯಾವ ತರ ಹೋಗ್ತಾರೆ? ಸೀಸನ್ ಸರ್ ಈಗ ರೈತರುಗಳು ಏನ್ ಮಾಡ್ತಾರೆ, ಸೀಸನ್ ವೈಸ್ ಯಾರು ಹೋಗಲ್ಲ ಸರ್. ಈಗ ಸೀಸನ್ ವೈಸ್ ಹೋದ್ರೆ ಈಗ ರೈತರು ಬೆಳೆಯೋರು ಬಹಳ ಸಾಕಷ್ಟು ಚೆನ್ನಾಗಿದ್ದಾರೆ. ಈ ಮಳೆ ಇರೋದ್ರಿಂದ ಯಾವ್ದ್ರಲ್ಲಿ ಬೇರೆ ಹಾಕಿದ್ರು ಲಾಭ ಬರಲ್ಲ ಅಂತ ಹೇಳ್ಬಿಟ್ಟು ಒಂದೊಂದ್ಸರಿ ಏರುಪೇರು ಆಗುತ್ತಲ್ಲ ಸರ್. ಮಾರ್ಕೆಟ್ ಅಲ್ಲಿ ವೇರಿಯೇಷನ್ ಆಗುತ್ತೆ. 900, 1000, 2000 ಗಂಟೆ ಬಾಕ್ಸ್ ಹೋದಾಗ ಜನರಿಗೆ ಆಸೆ ಹುಟ್ಟಿಸುತ್ತೆ ಇದು. ಮತ್ತೆ 10 ಜನ ಉಟ್ಕೊಂಡ್ಬಿಟ್ಟು ಹಾಕ್ಬಿಡೋಣ ಅಂತ ಹಾಕಿಬಿಡ್ತಾರೆ. ಮಾರ್ಕೆಟ್ ಅಲ್ಲಿ ಇದೇನ್ ಮಾಡುತ್ತೆ, ಬಲ್ಕ್ ಆಗಿ ಹೋಗ್ಬಿಟ್ಟು ಇದೇನಾಗುತ್ತೆ, ಒಂದ್ಸರಿ ಆಸೆ ಹುಟ್ಟಿಸ್ಬಿಟ್ಟು ಮತ್ತೆ 20 ಜನನ ಎಳ್ಕೊಂಡ್ ಬಂದ್ಬಿಡುತ್ತೆ. ಎಲ್ಲ ಒಂದ್ಸರಿ ಪ್ರಾಡಕ್ಟ್ ಜಾಸ್ತಿ, ಬೇಡಿಕೆ ಕಡಿಮೆ ಆಗ್ಬಿಡುತ್ತೆ. ಬೆಳೆಯವರು ಎಲ್ಲಾರು ಆದಾಗ ತಿನ್ನೋರು ಬೇಕಲ್ಲ ಸರ್. ಹೌದು, ಬರೀ ಟಮಟನ್ ಅಷ್ಟೇ ತಿನ್ನಕ್ಕೆ ಎಲ್ಲಿಂದ ಆಗತ್ತೆ ಸರ್. ಈಗ ಎಕ್ಸ್ಪೋರ್ಟ್ ಹೊರಗಡೆ ಹೋಗ್ತಾ ಇದೆ ಅಂದ್ರೆ ಬಟ್ ರೇಟ್ ಇರುತ್ತೆ. ಈಗ ಹೊರಗಡೆ ಹೋಗ್ತಾ ಇಲ್ಲ ಅಂತಂದ್ರೆ ರೇಟ್ ಸಿಗಲ್ಲ. ಇದಕ್ಕೆ ಈಗ ಏನಾಗುತ್ತೋ ಗೊತ್ತಿಲ್ಲ. ಈ ಆಗಸ್ಟ್ ತಿಂಗಳಲ್ಲಿ ಬರುತ್ತೆ. ಮಾಹಿತಿ ಇರೋ ಪ್ರಕಾರವಾಗಿ ಆಗಸ್ಟ್ ತಿಂಗಳಲ್ಲಿ ಬರುತ್ತೆ. ರೇಟ್ ಇದೆ. ಈ ರೇಟ್ ಈ ಒಂದು 4-5 ದಿವಸದಿಂದ ರೈಸ್ ಆಗಿದೆ ಕೋಲಾರ ಮಾರ್ಕೆಟ್ ಅಲ್ಲಿ. ನೋಡ್ಬೇಕು, ಈಗ ಗೊತ್ತಾಗುತ್ತೆ ಆಗಸ್ಟ್ ತಿಂಗಳು. ಅತಿ ಹೆಚ್ಚು ಈಗ ನಿಮಗೆ ಗೊತ್ತಿರಂಗೆ ಈ ಟೊಮೆಟೊ ಆಗಿರ್ಬೋದು, ತರಕಾರಿ ಬೆಳೆನ ಯಾವ ಕಡೆ ಬೆಳಿತಾರೆ ಸರ್? ಈಗೆಲ್ಲ ನೀರಾವರಿ ಭತ್ತ ಸೀಮೆ ಏರಿಯೋದು ಬಿಟ್ಟು ಇದ್ ಕಡೆ ಎಲ್ಲರೂ ಕೂಡ ಬೆಳಿತಾ ಇದಾರೆ ಸರ್. ಇವಾಗೆಲ್ಲ ಅಡಿಕೆ ತೋಟದಲ್ಲೂ ಸಹ ತರಕಾರಿ ಬೆಳಿತಾರೆ ಈಗ ಸರ್. ಈಗ ತರಕಾರಿ ಬೆಳೆಕ್ಕೆ ಇದು ಯಾವ್ದು ಮಣ್ಣು, ಯಾವ ಮಣ್ಣು ಬೆಸ್ಟ್? ಕೆಂಪು ಮಣ್ಣು ಬೆಸ್ಟ್, ಕಪ್ಪು ಮಣ್ಣು ಬೆಸ್ಟ್, ಕೆಂಪು ಮಣ್ಣು ಬೆಸ್ಟ್ ಸರ್. ನಾವು ಏನ್ ಸರ್, ಮಣ್ಣಿನಲ್ಲಿ ಗೊಬ್ಬರ ಚೆನ್ನಾಗಿರ್ಬೇಕು. ಗೊಬ್ಬರ ಚೆನ್ನಾಗಿದ್ದು ಕೆಂಪು ಮಣ್ಣು ಒಳ್ಳೆ ಮಣ್ಣು ತರಕಾರಿ ಬೆಳೆಯೋದಕ್ಕೆ, ಯಾವ್ದೇ ಬೆಳೆಯೋದಕ್ಕೆ ಕೆಂಪು ಮಿಶ್ರಿತ ಮರಳು ಏನಿದೆ ಇದು ಒಳ್ಳೆ ನೆಲ ತರಕಾರಿ ಬೆಳೆಯೋದಕ್ಕೆ ಬಹಳ ಬೆಸ್ಟ್. ಈಗ ಒಂದ್ ಗಿಡದಲ್ಲಿ ಲೆಕ್ಕ ಹಾಕಿದ್ರೆ ಎಷ್ಟು ಕೆಜಿ ಬಿಡ್ಬೋದು ಸರ್? ಇವಾಗ ಮ್ಯಾಕ್ಸಿಮಮ್ ಇರೋದು ಒಂದ್ 4 ಕೆಜಿ ಇದೆ ಸರ್ ಈ ಗಿಡದಲ್ಲಿ. 4 ಕೆಜಿ ಇದ್ರಲ್ಲಿ 4 ಕೆಜಿ ಸಿಗುತ್ತೆ. ಇದರಿಂದ 4 ಕೆಜಿ ಮಿನಿಮಮ್. ಮಿನಿಮಮ್ ಎಷ್ಟು, ಮ್ಯಾಕ್ಸಿಮಮ್ ಎಷ್ಟು ಸರ್? ಮಿನಿಮಮ್ ಅಂದ್ರೆ ಒಂದ್ 4-5 ಕೆಜಿ ಬೆಳೆದ್ರೇನೆ ನಮ್ಗೆ ಲಾಭ ಅನ್ಸೋದು, ಫೀಲ್ಡ್ ಬರೋದು.
7-8 kg ವರೆಗೂ ಬೆಳೆಸ್ಬೋದು, ಬೆಳಿತಾರೆ. ಅದಕ್ಕೆ ತಕ್ಕಂಗೆ ನಾವೆಲ್ಲ ಶ್ರಮ ಪಟ್ಟು ಮಾಡ್ಬೇಕು. ಅದರಿಂದನೇ ಬೆನ್ನ ಹತ್ಬಿಟ್ಟು ನಾವು ಅದಕ್ಕೆ ತಕ್ಕಂಗೆ ಮಾಡಿದ್ರೆ ಬರುತ್ತೆ. ಈ ಖರ್ಚು ಎಷ್ಟು ಬರುತ್ತೆ ಇದನ್ನ ಟೋಟಲ್ ಆಗಿ ನೀವು ಬೆಳೆದು? ನಾವಿನ್ನು ಮಾರ್ಕೆಟಿಗೆ ಹೋಗಿಲ್ಲಪ್ಪ, ಲಾಭದ ನೆಕ್ಸ್ಟ್ ಪ್ರಶ್ನೆ. ಈಗ ಆಲ್ರೆಡಿ ಸರ್ ಒಂದು 50,000 ಆಗುತ್ತೆ ಒಂದ್ ಎಕರೆಗೆ. ಈಗ ನಮ್ಮಲ್ಲಿ ಹಂಗೆ ಅಂದಾಜಾಗಿ ಮಾಮೂಲಿಯಾಗಿ ಅಂದಾಜಿಗೆ ಲೆಕ್ಕ ಮಾಡಿದ್ರು ಕೂಡ ಒಂದು 50,000 ಖರ್ಚು ಬರುತ್ತೆ. ಔಷಧಿಗೆಲ್ಲ ಎಷ್ಟು ಹೋಗ್ಬೋದು? ಔಷಧಿ, ಗೊಬ್ಬರ, ನೀರಿನ ಬಿಟ್ಬಿಡಿ ಆಳುಗಳು, ತಂತಿ, ಗೂಟ ಅವೆಲ್ಲ ಅನ್ನೋದಕ್ಕೆ ಒಂದು 5,000. ಈ ಗೂಟ್ಗಳು ಒಂದ್ಸರಿ ಹಾಕಿದ್ ಇನ್ನೊಂದ್ಸರಿ ಬರುತ್ತಾ? 2 ಟೈಪ್ ಅಷ್ಟೇ ಬರುತ್ತೆ, 2 ಸರಿ ಅಷ್ಟೇ 2 ಸರಿ ಅಷ್ಟೇ. ಅದು ಮಳೆಗೆ ತಡ್ಕೊಳಲ್ಲ, ಹೋಗ್ಬಿಟ್ಟಿರುತ್ತೆ. ತಿಂಗಳಲ್ಲಿ ಗಿಡ ಹಾಕಿರ್ತೀವಲ್ಲ, ಹ್ಮ್. ಎಷ್ಟು ತಿಂಗಳಿಗೆ ಹೈಟ್ ಬರುತ್ತೆ ಇದು? ಒಂದ್ ತಿಂಗಳಿಗೆ ಸ್ವಲ್ಪ ಹೈಟ್ ಬರುತ್ತೆ ಸರ್. ಹೈಟ್ ಬಂದಾಗ ಏನಾಗುತ್ತೆ, ನಾವು ಟಾನಿಕ್ಗಳು ಸ್ಪ್ರೇ ಇದಾವೆ ಸರ್. ಹಾ. ಆ ಸ್ಪ್ರೇನ್ ಕೊಟ್ರೆ ಏನಾಗುತ್ತೆ, ಬ್ರಾಂಚಸ್ ಜಾಸ್ತಿ ಕೀಳುತ್ತೆ. ಸ್ಪ್ರೇ ಕೊಟ್ರಿ? ಯಾವ್ದು? ಸಮೃದ್ಧಿ ಸ್ಪ್ರೇ ಕೊಡ್ಬೇಕು. ಸಮೃದ್ಧಿ ಬತ್ತಿದೆಯಲ್ಲ ಏನ್ ಇದು ಇದು? ರೋಗ ಬೇರೆ attack ಗಿಡಗಳು ಆಗಿದೆ. ಚೆನ್ನಾಗಿದಾವೆ. ಇದು ಏನಾಗಿದೆ ಅಂದ್ರೆ ರೋಗ ಅಟ್ಯಾಕ್ ಆಗಿದೆ ಅಲ್ಲ ಮುಂಚೆ, ಹಂಗಾಗಿ ಯಾವ ರೋಗ ಬರುತ್ತೆ? ಮೈಟ್ಸ್ ಬರುತ್ತೆ. ಈಗ Mites. ಅತಿ ಬಿಸಿಲಾದ ಹ್ಮ್. ಮೈಟ್ಸ್ಗಳೆಲ್ಲ ಬರುತ್ತೆ ಇದಕ್ಕೆ, ಬಿಸಿಲು ಜಾಸ್ತಿ ಇದ್ದಾಗ. ಅದಕ್ಕೆ ಡಿಫ್ರೆನ್ಸ್ ಇದೆ. ಇದ್ರಲ್ಲಿ ಕಾಯಿಗಳು ಬಿಟ್ಟಿದೆ ಬಿಟ್ಟಿದೆ, ಅಂದ್ರೆ ಕಡಿಮೆ. ಹೋಗ್ಬೋದಾ? ಅದಾಯ್ತು, ಇಲ್ಲ ಇರುತ್ತೆ, ಅದು ಹ್ಮ್. ಹಣ್ಣಾಗುತ್ತೆ. ಬಟ್ ಮುಂದೆ ಚಿಗುರು ಜಾಸ್ತಿ ಇದಕ್ಕಿಲ್ಲ ಅದಕ್ಕೆ. ಚಿಗುರು ಕೇಳಲ್ಲ, ಮುಗೀತ ಅಲ್ಲಿಗೆ ಲೈಫ್ ಹ್ಮ್. ಮುಗ್ದಂಗ ಒಂದ್ ಹ್ಮ್. ಟೈಮ್. ಕೆಲವೊಂದ್ ಹಂಗ ಆಗ್ತಾ ಇರ್ತಾವಲ್ಲ ನಿಮ್ಗೆ? ಆಗ್ತಾ ಇರುತ್ತೆ ಸರ್. ಡಸ್ಟ್ ಏನಾದ್ರು ಬಂದ್ ಬಿದ್ದಾಗ ಆ ತರನೂ ಆಗುತ್ತೆ ಅದು. ಏನ್ ಹೇಳಿ? ಅದು ಸುಣ್ಣ ಹೊಡಿತೀವಿ ರೇಷ್ಮೆ ಹುಳಕ್ಕೆ. ಮನಿ ಪಕ್ಕದಾಗ ಐತಲ್ಲ, ಗಾಳಿ ಬಂದ್ರ ಮುಂದಕ್ಕೆ ಹೋಗುತ್ತೆ, ಗಾಳಿ ಇಲ್ಲೇ ಸುತ್ತಾಗುತ್ತೆ ಅಲ್ಲ, ಮರಿ ಆಗುತ್ತಲ್ಲ, ಹಾಗಾಗಿ ಅದು ರೋಗ ಬಂದೈತಿ. ಹಂಗಂದ್ರೆ ನೀವ್ ಹೇಳೋ ಪ್ರಕಾರ ಇದನ್ನ ಮಾಡುವಾಗ ಆದಷ್ಟು ಒಂದ್ ಸ್ವಲ್ಪ ಕೇರ್ ಇಂದ ಇರ್ಬೇಕು ನಾವು. ಈ ತರದ ಮಿಸ್ಟೇಕ್ ಕೂಡ ಆಗ್ಬಾರ್ದು ಅಂತ ಹೇಳ್ತಾ ಇದೀರಿ. ಟಾನಿಕ್ ಸರ್, ಸಮೃದ್ಧಿ ಅಂತ ಹೇಳಿ. ಟಾನಿಕ್ ಅದನ್ನು ಎಲ್ಲಾ ಬೆಳೆಗೂ ಬರುತ್ತೆ. ಎಲ್ಲ ಬೆಳೆಗೂ ಬರುತ್ತೆ ಸರ್. ಅದು ಹುಳಕ್ಕೆ ಸರ್ ಹೊಡೆಯೋದು. ಇದು ಹುಳ ಜಾಸ್ತಿ, ಹುಳ ಕಾಯಿಕೊರೆ ಹುಳ ಬರುತ್ತಲ್ಲ, ಇದು ಬೆಂಜೆವಿಟ್ ಅಂತ ಹೇಳಿ, ಇದು ಹುಳ ಬಿದ್ದಾಗ ಹೊಡೆಯೋದು ಸರ್. ಇದು ಪಾಯ್ಸನ್, ಇದು ಇವೆರಡು ಪಾಯ್ಸನ್. ಇದು ಅಂದ್ರೆ ಟಾನಿಕ್. ಇದು ಹುಳ ಆಗ್ಬಾರ್ದು ಅಂತ ಇದು ಬಂದ್ಬಿಟ್ಟು ಜಾಸ್ತಿ ಇದು ಸ್ಪ್ರೇ ಮಾಡ್ತೀವಿ. ಇದು ಪ್ರತಿ ಸ್ಪ್ರೇ ಮಾಡ್ಬೇಕಾದ್ರೆ ಅದು ಹಾಕೊಂಡು ಸ್ಪ್ರೇ ಮಾಡ್ತೀವಿ. ನೀರ್ ಎಷ್ಟ್ ದಿನಕ್ಕೆ ಒಂದ್ಸರಿ ಇದಕ್ ಬಿಡ್ಬೇಕು? ಎಷ್ಟ್ ದಿನಕ್ಕೆ ಸರ್ ಇದಕ್ಕೆ 10 ದಿವಸಕ್ಕೆ ಒಂದ್ಸರಿ ಬಿಟ್ರು ಓಕೆ ಸರ್, 8 ದಿವಸಕ್ಕೆ ಒಂದ್ಸರಿ ಬಿಟ್ರು ಓಕೆ, ನಡೆಯುತ್ತೆ. ಅದು ಮಳೆ ಇದೆಲ್ಲ ಇವಾಗೇನ್ ನಡೆಯುತ್ತೆ ಸರ್. ಮಳೆ ಎಲ್ಲ ಫುಲ್ ಬಿಸಿಲೇ ಇದೆ. ಈಗ ಈ ಶೀತ ಆಗುತ್ತೆ ಅಂತ ಕೇಳ್ತೀವಿ. ಶೀತ ಆಗುತ್ತೆ ಅಂದ್ರೆ ಹಿಂಗೆ ಗೋಡ್ ಇರ್ಬೇಕು ಸರ್, ನೀರ್ ಹರಿದು ಹೋಗಂಗೆ ಮಾಡ್ಕೋಬೇಕು. ಡೌನ್ ಇದ್ರೆ ಓಕೆ, ಇಲ್ಲ ಅಂದ್ರೆ ಶೀತಕ್ಕೆ ಹೋಗ್ಬಿಡುತ್ತೆ. ಗಿಡ ಏಜ್ ಜಾಸ್ತಿ ಆಗಿತ್ತು ಅಂದ್ರೆ, ಮಳೆ ಜಾಸ್ತಿ ಬಿತ್ತು ಅಂದ್ರೆ ತಡ್ಕೊಳಲ್ಲ, ಹೋಗ್ಬಿಡುತ್ತೆ. ಬಿಸಿಲು ಜಾಸ್ತಿ ಬಿದ್ರೆ ಏನಿಲ್ಲ ಸರ್, ಬಾಡೋದಕ್ಕೇನ್ ಆಗಲ್ಲ. ಬಿಸಿಲು ಜಾಸ್ತಿ ಇದೆ ಅಂದ್ರೆ ತಡ್ಕೊಳತ್ತೆ. ಮಳೆ ಏರಿಯಾ ಕಮೆನ್ಸ್ ಆದಾಗ ಬಿಸಿಲು ಎಷ್ಟೇ ಇದ್ರೂ ತಡ್ಕೊಳತ್ತೆ. ಮಳೆ ಬಿದ್ದ ಏರಿಯಾದಲ್ಲಿ. ಅದು ಬೇಸಿಗೆಯಲ್ಲಿ ಆದ್ರೆ ತಡ್ಕೊಳಲ್ಲ. ಫುಲ್ ಬೇಸಿಗೆಯಲ್ಲಿ ಇರುತ್ತಲ್ಲ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಅಲ್ಲಿ ತಡ್ಕೊಳಲ್ಲ. ಪೂರ್ತಿ ಬಿಸಿಲು, ಫುಲ್ ಬಿಸಿಲು. ಅವಲ್ಲೇ ಅಲ್ಲಿ ತಡ್ಕೊಳಕ್ಕೆ ಆಗಲ್ಲ, ಗಿಡನು ಬದ್ಸಕ್ ಆಗಲ್ಲ ನಾವು. ಈಗ ಆ ಟೈಮಲ್ಲಿ ನೀವು ಏನಾದ್ರು ಹಾಕಿದ್ರಪ್ಪ ಯಾರು ರೈತರು ಹೊಸದಾಗಿ, ನನಗೆ ಗೊತ್ತಿಲ್ಲ, ಬೇರೆ ಕಡೆಗೆಲ್ಲ ಬೆಳೆ ಚೆನ್ನಾಗ್ ಬಂದೈತಿ, ಲಾಭ ಐತೆ ಅಂತ ಹೇಳಿ ಹಿಂಗೆ ಟೊಮೆಟೊ ಹಾಕೊಂಡ್ಬಿಟ್ರ ಅಂತ ಅಂದ್ರೆ? ಅದ ಬೇಸಿಗೆಯಲ್ಲಿ ಬರೇ ಈ ನಮ್ ಖಾಲಿ ಹೊಲಕ್ ಹಾಕಿದ್ರೆ ನಿಲ್ಸೋದ್ ಕಷ್ಟ ಸರ್. ಅದನ್ನ ಆದ್ರೆ ಇಳುವರಿ ಬರಲ್ಲ. ಎಲ್ಲ ಅದು ನಿಲ್ಲೋದ್ಕಿಂತ 3 ನಿಲ್ಲುತ್ತೆ. ಲಾಸ್ ಜಾಸ್ತಿ ಆಗುತ್ತೆ. ಲಾಸ್ ಜಾಸ್ತಿ ಆಗುತ್ತೆ. ಅದ್ರ ಬಿಟ್ಟು ಒಂದ್ ಪ್ಲಾಟ್ ಲಾಸ್ ಆಗಿದೆ ನಮ್ದು ಆಲ್ರೆಡಿ. ಅಲ್ಲಿ ಎಷ್ಟು ಲಾಸ್ ಆಗಿತ್ತು? ಅದು ಸರ್ 1 ಎಕರೆ ಹಾಕಿದೀವಿ, ಅದ್ರಲ್ಲಿ ಏನ್ ಬಾಳ ಹರದಿಲ್ಲ. ಅದು ರೇಟ್ ಇರೋ ಟೈಮಲ್ಲಿ ಕಾಯಿ ಬಿಡ್ಲಿಲ್ಲ, ಬಿಸಿಲು ಜಾಸ್ತಿ ಇದೆ, ನಿಲ್ಲಿಲ್ಲ. ಮಳೆ ಬಿದ್ಮೇಲೆ ನಿಂತಿರೋ ಕಾಯಿಗೆ ರೇಟ್ ಸಿಗ್ಲಿಲ್ಲ, ಹಂಗೆ ಇದೇ ಹರಿದಿಲ್ಲ. ಹಿಂಗೆ ಆಗ್ತದೆ, ಹರಿದಿಲ್ಲ ರೇಟ್ ಅಂತ ಹೇಳಿ ಎಲ್ಲದನ್ನ ಹಾಳು ಮಾಡಿ ಅಲ್ಲಿಂದ ಅಲ್ಲಿ ನೆಲಸಮ ಮಾಡ್ಬಿಡ್ತಾರೆ. ಹಂಗೆ ಸರ್ ಆಗುತ್ತೆ. ಎಷ್ಟು ಲಾಸ್ ಆಗಿತ್ತು ಈಗ ಅದ್ರಲ್ಲಿ? ಈಗ ಒಂದು 50,000 ಖರ್ಚು ಮಾಡಿದ್ವಿ, ಅದು ಲಾಸ್ ಆಗಿದೆ. ಈಗ ಅದು ಲಾಸು. ನಾವು ಮಾಡಿದ ಕೆಲಸಗಳೆಲ್ಲ ಲಾಸ್ಟ್. ಹುಳ ಕಡ್ದಿದೆ ಸರ್. ಇದು ಹುಳ ಕಡ್ದಿರ? ಅದಂದ್ರೆ ನೀವು ಹುಳ ಕೊರಿತೈತೆ ಅಂತ ಹೇಳಿದ್ರೆ ಈ ತರದ್ ಒಂದೊಂದ್ ಗಿಡಕ್ಕೆ ಎಷ್ಟು ಲಾಸ್ ಇದು ಸಿಗ್ಬೋದು? ಅಂದ್ರೆ ಎಲ್ಲಾ ಗಿಡಕ್ಕೂ ಇರಲ್ಲ ಸರ್. ಅದು ಬಿದ್ದಿದೆಯಲ್ಲ, ಅವಾಗ ನೋಡ್ಕೊಂಡ್ಬಿಟ್ಟು ಔಷಧಿ ಸ್ಪ್ರೇ ಮಾಡ್ಬೇಕಷ್ಟೇ. ಡೈಲಿ ಏನಿಲ್ಲ ಸರ್. ಇವಾಗ ಉರಿ ಕಟ್ಬೇಕಂದ್ರೆ ಆಳುಗಳು ಇರ್ತಾರೆ, ನಾವು ಕಟ್ತೀವಿ ಉರಿಗಳು. ಆಳುಗಳು ಬಂದಿರ್ತಾರೆ, ಅವರು ಕಟ್ತಾರೆ, ನಾವು ಕಟ್ತೀವಿ. ಕೆಲಸ ಇಲ್ಲ ಅಂದ್ರೆ, ಬೇರೆ ಕೆಲಸ ಇದ್ದಂದ್ರೆ ಆಳುಗಳು 3 ಜನ ಇದ್ದೇ ಇರ್ತಾರೆ. ಕೆಲಸ 3 ಜನ ಬೇಕು ಅಂದ್ರೆ ಈ ಕೆಲಸ ಮುಗಿಯೋವರೆಗೂ ಬೇಕು. 10 ದಿವಸ ಕೊಡ್ತೀವಿ ಕೆಲಸ ಮುಗಿಸ್ತಾರೆ. ಆಮೇಲೆ ಆಯ್ತು ಗ್ಯಾಪ್, ಹಂಗೆ ಗ್ಯಾಪ್. ಇದನ್ನೆಲ್ಲ ಟಮ್ಟಣ್ಣರೇ ಪ್ರೊಸೀಜರ್ ಹೆಂಗೆ ನಿಮ್ದು? ಅದೇ ಹೆಂಗೆ ಅಂದ್ರೆ ಸರ್, ಇದು ಗೊತ್ತಾಗ ಶಾಂಪಲ್ ಬರುತ್ತೆ. ಬೋರಾನ್ ಕೊರತೆ ಆಗಿದೆ, ಈಗ ಅದಕ್ಕೆ ಸ್ಪ್ರೇ ಕೊಡ್ಬೇಕು ಒಂದು ಬೋರಾನ್. ಇದು ಈ ತರ ಆಗುತ್ತೆ. ಅದು ಕ್ಯಾಲ್ಸಿಯಂ ಇಲ್ಲ ಅಂದ್ರೆ ಈ ತರ ಆಗುತ್ತೆ, ಎಫೆಕ್ಟ್ ಆಗುತ್ತೆ. ಈ ತರ ಕೊಟ್ಟಿದೀವಿ, ಈಗ ಸ್ಪ್ರೇ ಕೊಟ್ಟಿದೀವಿ, ಆಗಿದೆ. ಇವಾಗ ಇದು ಶಾಂಪಲ್ ಆದ್ರೆ ಏನಾಗುತ್ತೆ ಅಂದ್ರೆ ಅರಿತೀವಿ. ಅರಿದ್ಬಿಟ್ಟು ಒಂದ್ ಸೈಡಿಂದ ಒಂದೇ ಸರಿಗೆ ಪೂರಾ ಹೊಲ ಹರಿಯಕ್ಕಾಗಲ್ಲ ಸರ್. ಒಂದ್ ದಿವಸ ಒಂದ್ ಸ್ಟೆಪ್ ಹರಿದ್ರೆ ಒಂದ್ ದಿವಸ ಆ ಕಡೆ ಸ್ಟೆಪ್ ಹರಿತೀವಿ. ಒಂದ್ ಸ್ಟೆಪ್ ಒಂದೊಂದ್ಸರಿ ಒಂದ್ ದಿನಕ್ಕೆ ಇದನ್ನೆಲ್ಲ ಹರಿಯಕ್ಕಾಗಲ್ಲ. ಹಂಗಾಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಸೈಜ್ ಮಾಡಿಸ್ತೀವಿ.
ಬಾಕ್ಸಿಗೆ ಹಾಕ್ಬಿಟ್ಟು ಸೈಜ್ ಮಾಡ್ಬಿಟ್ಟು ಹಂಗೆ ಮಾರ್ಕೆಟಿಗೆ ಹೋಗಿ. ಈ ಒಂದು ಬಾಕ್ಸಿಗೆ ಎಷ್ಟು ರೇಟ್ ಸಿಗ್ಬೋದು ನಿಮಗೆ? ಸರ್ ನನಗೆ ಇದು 400-500 ರೂಪಾಯಿ ರೇಟ್ ಸಿಕ್ಕರೆ ರೈತರಿಗೆ ಒಂದ್ ಯಾವ್ದೇ ರೈತರು ಬೆಳೆದ್ರು 400 ಖುಷಿ ರೂಪಾಯಿ ಆಗುತ್ತೆ. ಸಿಗ್ಬೇಕು. ಅಷ್ಟು 400-500 ರೂಪಾಯಿ. ಈಗ ತಗೊಳ್ಳೋರ್ಗು ಜಾಸ್ತಿ ಅನ್ಸಿರ್ಬಾರ್ದು. ನಾವು ಬೆಳೆದವನ್ಗೂ ಇಷ್ಟೇ ಬೇಕಂತ ರೈತರಿಗೇನು ಕೊನೆ ಇಲ್ಲ ಸರ್ ಆಸೆಗೆ. ಆಸೆಗೆ ಕೊನೆ ಇಲ್ಲ. ಹೌದು. ಸರ್ 400-500 ರೂಪಾಯಿ ಕೊಡೋ ಸಿಕ್ಕನು ಪರವಾಗಿಲ್ಲ ಸರ್, ಪರವಾಗಿಲ್ಲ. ಬೆಳಿಬೋದು. ಈಗ ನೀರಾವರಿ ಮಾಡ್ಕೊಂಡಿರ್ತಾರಲ್ಲ ಹ್ಮ್. ಅವರು ಕೂಡ ತರಕಾರಿ ಹಾಕೋಬೋದಾ ನಿಮ್ ಹಾ ಪ್ರಕಾರ? ಮಾಡ್ಬೋದು ಸರ್, ಶ್ರಮ ಪಟ್ಟು ಮಾಡೋಂಥವ್ರು ಇದ್ರೆ ಮಾಡ್ಬೋದು. ಅದರಿಂದನೇ ಚೆನ್ನಾಗಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮಾಡಿದ್ರೆ ಮಾಡ್ಬೋದು. ಎಷ್ಟು ದೊಡ್ಡದಾಗ್ತಾ ಇರುತ್ತೆ. ಹ್ಮ್. ನೀವು ಇದನ್ನ ಕೂಡ ಕಟ್ಟಿರ್ತೀರಾ. ಹ್ಮ್. ಇದು ಏನಾದ್ರೆ ಹಿಂಗೆ ಸ್ವಲ್ಪ ದಪ್ಪ ಇತ್ತು. ಇದು ಮತ್ತೆ ಕಟ್ ಬ್ರಾಂಚ್ ಹಾಕೋದು ಕೀಳುತ್ತೆ ಇದು. ಆಗ್ಬೇಕು. ಈಗ ನಾವು ಅಡಗಡೆ ಕೆಳಗಡೆ ಏನಾದ್ರು ಗೊಬ್ಬರ ಅದೆಲ್ಲ ಕೊಡ್ತೀವಲ್ಲ, ಮತ್ತೆ ಇದರಲ್ಲಿ ಬ್ರಾಂಚ್ ಕಿತ್ಕೊಂತ ಹೋಗುತ್ತೆ. ಮತ್ತೆ ಇಲ್ಲಿಗೊಂದು ಕಟ್ಬಿಟ್ಟು ಇಲ್ಲಿ ಕಟ್ತೀವಿ ನಾವು ಅದನ್ನ. ಮತ್ತೊಂದು ಮತ್ತೊಂದ್ ಸರಿ ಬ್ರಾಂಚ್ ಕಟ್ತೀವಿ. ಒಂದೊಂದು ಕಟ್ಲೇಬೇಕು. ಹಾ ಕಟ್ಲೇಬೇಕು. ಈ ಕಡೆ ಹೋಗೋ ಒಂದು, ಈ ಈಗ ಕಡೆ ಒಂದ್ ಬಿಟ್ಟಿದಾರ, ಇದು ಒಂದ್ ಕಟ್ಬೇಕು. ಒಂದ್ ಐತ್ ನೋಡ್ರಿ ಸರ್ ಇದು. ಇನ್ನೊಂದು. ಒಂದೇ ಗಿಡ. ಹೋಗೋ ಈ ತರ ಈ ಇದು ಟೈಪ್ ಕೆಳಗೆ ಎಲ್ಲ ಸೀದಾ ಬಿಟ್ಟಿದಾವ. ಬಡ್ಡಿನೇ ಬರುತ್ತಲ್ಲ ಅಣ್ಣ? ಹಾ ಬಡ್ಡಿದಾನೆ ಬಡ್ಡಿನೇ ಕೀಳುತ್ತೆ ಬರುತ್ತೆ. ಇದೆಲ್ಲ ಬಂದ್ಬಿಟ್ಟು ಮೇಲ್ಮೇಲೆ ಇದು ಹಣ್ಣು ಹ್ಮ್. ಕಾಯಿ ಬಿಡಕ್ಕೋಸ್ಕರ ಅಷ್ಟೇ. ಅದೇ. ಹ್ಮ್. ಜೀವಾಮೃತನ ಹೆಂಗೆ ರೆಡಿ ಮಾಡ್ಕೊಂತೀರಿ ನೀವು? ಸರ್ ಇದಕ್ಕೆ ಜೀವಾಮೃತನ ಆಕಳಿಂದು ಗೋಮೂತ್ರ ಬರುತ್ತಲ್ಲ ಸರ್, ಗೋಮೂತ್ರ ಅದನ್ನ ಕಲೆಕ್ಟ್ ಮಾಡ್ತೀವಿ. ಎಷ್ಟು ಬೇಕದು? ಅದನ್ನ ನಾವು ಯಾವ ಇಲ್ಲಿ ತರ ಅದು? ಎಷ್ಟು ಬ್ಯಾರ್ಲ್ ಬೇಕು, ಎಷ್ಟು ಲೀಟರ್ ಮಾಡ್ಬೇಕು ಅನ್ನೋದಕ್ಕೆ ಹ್ಮ್ ಬ್ಯಾರ್ಲ್ ಗಂಟೆನೆ ಒಂದು 8 ದಿವಸ ಬಿಟ್ಟು 8 ದಿವಸದ ಮಟ್ಟ ಕಲೆಕ್ಟ್ ಮಾಡ್ತೀವಿ. ಹ್ಮ್ ಹ್ಮ್ ಹ್ಮ್. ಕಲೆಕ್ಟ್ ಮಾಡ್ಬಿಟ್ಟು ಮತ್ತೆ ಅದು ಸಗಣಿ ಇರುತ್ತೆ, ಅದನ್ನು ಸಹ ಕಲೆಕ್ಟ್ ಮಾಡ್ತೀವಿ. Okay. ಕಲೆಕ್ಟ್ ಮಾಡ್ಬಿಟ್ಟು ಅದರಲ್ಲಿ ಕಡಲೆ ಹಿಟ್ಟು, ಅಲಸಂದೆ ಬೇಕಾ? ಹಿಟ್ಟು, ಕಡಲೆಬೇಳೆ ಹಿಟ್ಟು, ಹೆಸರು ಕಾಳು ಹಿಟ್ಟು, ಆ ಹಿಟ್ಟುಗಳನ್ನೆಲ್ಲ ಕಾಳುಗಳನ್ನೆಲ್ಲ ಸೇರಿ ಮಿಕ್ಸ್ ಹಿಟ್ಟು ಮಾಡಿಸ್ಬಿಟ್ಟು ಹಿಟ್ಟು ಹಾಕ್ತೀವಿ. ಹಿಟ್ಟು ಹಾಕ್ಬಿಟ್ಟು ಆಮೇಲೆ ಬೆಲ್ಲ ಹಾಕ್ತೀವಿ. ಬೆಲ್ಲ ಕೂಡ ಹಾಕ್ಬೇಕು. ಬೆಲ್ಲ ಕೂಡ ಹಾಕ್ಬೇಕು ಇದಕ್ಕೆ. ಬೆಲ್ಲ ಈಗ ಕೂಡ ಹಾಕಿಬಿಟ್ಟು 200 ಲೀಟರ್ ನೀವು ಜೀವಾಮೃತ ರೆಡಿ ಮಾಡ್ತೀರಾ ಅಂದ್ರೆ ಇದು ಈಗ ಅದಕ್ಕೆ- 1 ಡ್ರಮ್ ಆಗಿದೆಯಲ್ಲ, ಹಾ. ಇದನ್ನ 3 ಡ್ರಮ್ ಮಾಡ್ಬೋದು ಇವಾಗ. ಹ್ಮ್. ಇದು ಸಾಕಷ್ಟು ಈಗ ಕಳ್ತಿದೆ ಆಲ್ರೆಡಿ. ಇದು ಈಗ ಹ್ಮ್. ಹಾಕೋದಕ್ಕೆ ಈಗ ರೆಡಿ ಇದೆ. ಇದು Okay. ಇದು ಮಾಡಿದೀವಿ ಈಗ. ಹ್ಮ್ ಹ್ಮ್. ಇದನ್ನ ಇನ್ನೊಂದು 3 ಡ್ರಮ್ಮಿಗೆ ಡಂಪ್ ಮಾಡ್ಕೊಂಡ್ಬಿಟ್ಟು ಬಿಡ್ಬೋದು. ಇದಕ್ ಬಿಡ್ಕೊಂತ ಬರ್ತೀರಿ. ಹ್ಮ್. ಈಗ 200 ಲೀಟರ್ ಜೀವಾಮೃತ ರೆಡಿ ಆಗ್ಬೇಕಂದ್ರೆ ಹ್ಮ್. ಇದು ಎಷ್ಟು ಲೀಟರ್ ಬೇಕಾಗ್ಬೋದು ಲೆಕ್ಕದಲ್ಲಿ? ಅದಕ್ಕೆ ನಾವು ಆಕಳಿನ ಗೋಮೂತ್ರ ಒಂದು 50 ಲೀಟರ್ ಬೇಕು. 50 ಲೀಟರ್ ಆಕಳಿಂದೇ ಬೇಕು. ಆಕಳಿಂದ ಅದು ಈಗೆಲ್ಲ ಆಕಳುಗಳು ಜಾಸ್ತಿ ಬೇಕಂದ್ರೆ ಇಲ್ಲಿ ಸಿಗುತ್ತೆ ಸರ್, ಎಲ್ಲ ಎಲ್ಲ mix ಆಕಳ ಇರ್ತಾವಲ್ಲ ಇದಾವೆ. ಗೋವುಗಳು. ಹ್ಮ್. ಹಂಗಾಗಿ ಎತ್ತುಗಳದ್ದು ಬರುತ್ತೆ, ಆಕಳಿಂದ ಬರುತ್ತೆ, ಅದರಲ್ಲೇ ಮಿಕ್ಸ್ ಬಿಟ್ಟು ಹಾಕ್ತಿವಿ, ಏನು ಮಾಡಕ್ಕಾಗಲ್ಲ. 50 ಅದೇ ಲೀಟರ್ ಆಕಳಿಂದ 50 ಲೀಟರ್ ಜಾಸ್ತಿನೇ ಮಾಡ್ಬೇಕು. ಹಾ, ಬಟ್ ಹಾ. ನೀರನ್ನ ಹಾಕ್ತಿವಲ್ಲ, ಇನ್ನಿದ್ದ ಪೌಡ್ರುಗಳು ಅವನ್ನೆಲ್ಲ ಹಾಕ್ತಿವಿ, ಬೆಲ್ಲ ಹಾಕ್ತಿವಿ, ಅದನ್ನ ಹಾಕ್ಬಿಟ್ಟು ಕೊಳಸ್ತೀವಿ. ಇದನ್ನ ಒಂದು 8-10 ದಿವಸ ಇದನ್ನ ಬಿಡ್ತೀವಿ, ಕೊಳೆ ಎಂಟತ್ತು ದಿನ ಅಷ್ಟು ಒಂದೇ ಸರಿ ಹಾಕಿ ಬಿಡ್ಬೇಕು. ಕಳೆದ್ ಬಿಟ್ಬಿಡ್ತೀವಿ. ಹ್ಮ್. ಮತ್ತೆ ಆ ಸೊಪ್ಪುಗಳು ಒಂದೆರಡು ಐಟಮ್ ಇದೆ, ಅವನ್ನೆಲ್ಲ ಹಾಕ್ತಿವಿ. ಯಾವ್ಯಾವ ಸೊಪ್ಪದು? ಇಲ್ಲೇ ನಮ್ಮ ಮಾಮೂಲಿ ಸೊಪ್ಪುಗಳ ಬಳ್ಳಿ ಇರೋ ಸೊಪ್ಪುಗಳನ್ನ ಹಾಕ್ತಿವಿ. ಅಂದ್ರೆ ನಾರಿನಂಶ ಬರ್ಬೇಕಂತ. ಹಾ ಇರ್ಬೇಕಂತೇಳಿ ಹ್ಮ್ ಅವನ್ನೆಲ್ಲ ಹಾಕ್ಬಿಟ್ಟು ಇದನ್ನ ಕಳಿಸ್ತೀವಿ ಒಂದು 8-10 ದಿವಸ ನಾವು ಹ್ಮ್ ಹ್ಮ್. ಕಳಿಸ್ಬಿಟ್ಟು ಇವಾಗ ಕೊಡ್ಬೇಕು ಇದಕ್ಕೆ. ಇವಾಗ ಕೊಡ್ಬಿಟ್ರೆ ಇದು ಮತ್ತೆ ಹೊಸ ಗಿಡದ ತರ ಟೈಪ್ ಮತ್ತೆ ಬೇರೆ ಮೇಲ್ಗಡೆ ಚಿಗುರು ಬರುತ್ತೆ, ಒಂದು ಟೈಪ್ ಬರುತ್ತೆ. ಇದು ಇವಾಗ ಇದು ಈಗ ಒಂದು ಟೈಮ್ ಮಾಡೋಣಂದ್ರೆ ಈ ಒಂದು ಕಟಾವ್ ಆದ್ಮೇಲೆ ಕೊಟ್ಬಿಟ್ರೆ ಮತ್ತೆ ಸ್ಟ್ರಾಂಗ್ ಆಗಿ ಹೊಸ ಗಿಡ ಟೈಪ್ ಮತ್ತೆ ಇದರಲ್ಲಿ ನಾವು ಗಿಡನ ಶೇಪ ನೋಡ್ಕೊಂತ ಹೋದ್ರೆ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಬೇಕು ಮಾಡ್ಕೊಂತ ಔಷಧಿಗಳು ಸ್ಪ್ರೇ ಮಾಡ್ಬಿಟ್ಟು ಕೆಳಗಡೆ ಗೊಬ್ಬರ ಕೊಟ್ಬಿಟ್ಟು ಹ್ಮ್. ಮಾಡಿದ್ರೆ ಇನ್ನು ಹೆಚ್ಚು ಕಮ್ಮಿ ನಾವು 15 ಕಟಾವ್ ಹರಿಯೋದಕ್ಕೆ 15 ಕಟಾವ್ ಹರಿತೀವಿ ಅಮ್ಮಮ್ಮ ಅಂದ್ರೆ. ಈಗ ಇಲ್ಲ, ನ್ಯಾಚುರಲ್ ಆಗಿ. ಮಾಡ್ಕೊಂತ ಹೋದ್ರೆ ಒಂದು 15 ಕಟಾವ್ ಹರಿಬೋದು, ಹ್ಮ್. ಚೆನ್ನಾಗಿ ಹರಿಬೇಕಂದ್ರೆ. ಇಲ್ಲಾಂದ್ರೆ ಹರಿಯಕ್ಕಾಗಲ್ಲ. 15 ಕಟಾವು ಬಂತು ಅಂದ್ರೆ ರೈತರಿಗೆ ಏನು ಇದಾಗಲ್ಲ. ಅಷ್ಟೇ ಏನಾಗಲ್ಲ, ಲಾಭ ಆಗುತ್ತೆ, ಚೆನ್ನಾಗುತ್ತೆ. Okay, ಅಂದ್ರೆ ಲಾಭ. ಮೇಂಟೆನೆನ್ಸ್ ಚೆನ್ನಾಗಿ ಮಾಡಿದ್ರೆ ಮಾತ್ರ. ಇಲ್ಲ ಅಂದ್ರೆ ಇದು ಒಂದು 8-10 ಕಟಾವ್ ಹರಿಯೋದಕ್ಕೆ ಬೆಳೆ ಎಲ್ಲ ಹಾಳಾಗಿ ಹೋಗಿರುತ್ತೆ. ಕೆಲವೊಂದು ಟೊಮೆಟೊ ಗಿಡಗಳಲ್ಲಿ ಸಣ್ಣ ಕಾಯಿ ಬರ್ತವೆ. ಸಣ್ಣ ಕಾಯಿ ಬರುತ್ತೆ, ಸೈಜ್ ಸಿಗಲ್ಲ ಅಂದ್ರೆ ನಾವು ಗೊಬ್ಬರ ಕೊಡ್ಬೇಕು ಅವಕ್ಕೆ. ಗೊಬ್ಬರಗಳು ಕೊಟ್ರೆ ಅದು ಸೈಜು ಜಾಸ್ತಿ ಇರುತ್ತೆ. ಇದು ಬರ್ಬೇಕಂದ್ರೆ ಗೊಬ್ಬರ ಚೆನ್ನಾಗಿ ಕೊಡ್ಬೇಕು. ಗೊಬ್ಬರ ಕೊಟ್ಟಿಲ್ಲ ಅಂದ್ರೆ ಗೊಬ್ಬರ ಕೊಟ್ಟು ಸಾಧ್ಯನೇ ಈ ಇಲ್ಲ. ತರ ಜೀವಾಮೃತಗಳನ್ನ ಕೊಟ್ರೆ ಹಾ. ತಗೊಳುತ್ತೆ ಆಟೋಮೆಟಿಕ್ ಆಗಿದೆ. ಈಗ ಜೀವಾಮೃತ ಇದಕ್ಕೆ ಹಾಕ್ಬೋದು ಅಂತ ಹೇಳಿ ಸುಮಾರು ಜನಕ್ಕೆ ಗೊತ್ತಿರಲ್ವಾ? ಎಲ್ಲರಿಗೂ ಗೊತ್ತಿರುತ್ತೆ, ಮಾಡ್ಬೇಕಲ್ಲ ಸರ್. ರೆಡಿ ಆಕಳುಗಳು ಬೇಕಲ್ಲ ಸರ್. ಅದನ್ನ ಈಗ ಇವತ್ತಿನ ಜನ ಏನಾಗಿದೆ ಅಂದ್ರೆ ಕೈ ಮುಟ್ಟಿದ್ರೆ ಸಗಣಿ ಆಗುತ್ತೆ ವಾಸನೆ ವಾಸನೆ ಅನ್ನೋ ಲೆಕ್ಕಕ್ಕೆ ಬಂದ್ಬಿಟ್ಟಿದೆ. ಎಲ್ಲ ರೆಡಿಮೇಡ್ ಹೊರಗಡೆ ಹೊರಗಡೆ ಈಗ ತಗೊಂಡ್ಬರ್ತಾರೆ. ಬೇಕಾದಷ್ಟು ಕಂಪ್ನಿಗಳು ಸಾವಯವ ಅಂತೇಳಿ ಟಾನಿಕ್ ನಮ್ದು ಆರ್ಗ್ಯಾನಿಕ್ ಇದೆ, ನಿಮ್ದಿದೆ ಅಂತೇಳಿ ತಗೊಳ್ರಿ ಹಾಕ್ರಿ ಅಂತೇಳಿ ಭಾಳ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ದಾರೆ. ಹೌದು. ಬಟ್ ನಾವು ಯಾವ್ದಕ್ಕೂ ತಗೊಂಡು ಆಗ್ತಾ ಇಲ್ಲ. ಅವಶ್ಯಕತೆ ಇದ್ದಿದ್ದಷ್ಟೇ ತಗೊಂತೀರಿ ಅಷ್ಟೇ. ಇದೆಲ್ಲ ನೀವು ನಾವು ರೆಡಿ ಮಾಡ್ಕೊಂತೀವಿ. ಮಾಡುತ್ತೆ. ನಿಮ್ ತಂದೆಯವ್ರು ಏನ್ ಮಾಡ್ತಾರೆ? ನಮ್ಮ ತಂದೆಯವರು ರೇಷ್ಮೆ, ಅವರು ಕೃಷಿಕರೇ. ಹಾ. ನಮ್ಮ ತಂದೆಯವರು ವ್ಯವಸಾಯ ಮಾಡೋರೆ. ಹಾ. ಇತ್ತೀಚೆಗೆ ಮತ್ತೆ ರೇಷ್ಮೆ ಮಾಡ್ಬಿಟ್ಟು ನಾವು ಎಲ್ಲರೂ ಒಬ್ಬೊಬ್ರು ಒಂದ್ ಕೃಷಿಯಲ್ಲಿ 10,000 ಸಿಗ್ಲಿ ಒಂದು ತಿಂಗಳಿಗೆ ಅಂತ ಹೇಳಿ ಮಾಡಿದ್ವಿ ನಾವು ಹಾ. ರೇಷ್ಮೆನ.
ಅದು ಇವತ್ತು ಲಕ್ಷ್ಮಿ ನೆನೆಸ್ಬೇಕು ಸರ್, ಅದರದ್ದನೇ ನಾವು ಹಿಡ್ದೈತಿ. ಕೈ ಹಿಡಿದೈತಿ. ಲೇಬರ್ ಖರ್ಚು ಎಷ್ಟು ಬರ್ಬೋದು ಒಂದ್ ಎಕರೆಗೆ? ಸರ್ ಅದು ನಾವು ಮಾಡ್ಕೊಂಡಂಗೆ ಸರ್, ಒನ್ ಟೈಮು ಜಾಸ್ತಿ ಬರುತ್ತೆ, ಒಂದು ಸ್ವಲ್ಪ ಕಡಿಮೆ ಬರುತ್ತೆ ಅಂದರೆ ನಾವು ಮನೇಲಿ ಒಂದು ಇಬ್ಬರು ಕಂಟಿನ್ಯೂ ಆಗಿ ಕೆಲಸ ಮಾಡ್ತಾ ಇರ್ತೀವಲ್ಲ, ಇದು ಸ್ಟಾರ್ಟ್ ಆದ್ಮೇಲಿಂದ ಇಲ್ಲಿ ಲಾಸ್ಟಿಗೆ ಗೊತ್ತಾಗೋದು ಸರ್ ಎಷ್ಟಾಯ್ತು ಅಂತ. ಎಲ್ಲ ಬರ್ದಿಡ್ತೀರಾ? ಬರ್ದಿರ್ತೀವಿ. ಒಂದ್ ಆಳಿಗೆ ಎಷ್ಟು ಕೊಡ್ತೀರಿ ಇಲ್ಲಿ? ಇಲ್ಲಿ ಒಂದ್ ದಿನ ಬಂದ್ರಪ್ಪ? 300 ರೂಪಾಯಿ ಇದೆ ಸರ್, ಹೆಣ್ಮಕ್ಳು ಕೆಲಸ ಮಾಡೋದು. ಹೆಣ್ಣಾಳಿ 300. 300 ರೂಪಾಯಿ ಇದೆ. ಗಂಡಾಳ ಯಾರು ಗಂಡಾಳಾಗಿ ಬರ್ತಾರೆ, ಹಾ. 500-600 ರೂಪಾಯಿ ಕೆಲಸ ಕೂಲಿ ಅವ್ರು. ಗಂಡಾಳಿನ ಕೆಲಸ ಮಾಡ್ತಾರೆ, ಇದೆಲ್ಲ ರೇಟ್ ಸಿಗ್ಬೇಕು. ಬೆಳೆಯೋದನ್ನೇ ಬೆಳಿಬೋದು ಸರ್, ರೇಟ್ ಅಲ್ಲಿ ಹೇಳ್ತಾರೆ. ಈಗ ಹೆಂಗ್ ಗೊತ್ತಾ, ಈಗ ನಾವ್ ಹಾಕೋ ಟೈಮಲ್ಲಿ ನೀವ್ ಹೇಳಿದ್ರಿ ರೇಟ್ ಬಂದ್ಬಿಡ್ತು ಅಂತ ಹೇಳಿ ಇನ್ನೊಂದ್ 20 ಜನ ಉಟ್ಕೊಂಡ್ಬಿಡ್ತಾರೆ, ಹಂಗಾಗುತ್ತೆ. ಹೌದು. ಆದ್ರೆ ಅದು ಇದು ಎಲ್ಲ ರೆಡಿ, ಬೆಳೆ ರೆಡಿ ಆದ್ಮೇಲೆ ಮಾರ್ಕೆಟಿಗೆ ಹೋದಾಗ್ಲೇ ಗೊತ್ತಾಗೋದು ನಮ್ ಬಂಡವಾಳ ಏನಂತೇಳಿ. ಏನಂತ ನಾವ್ ಈಗ ಹಾಕಿರೋ ಈಗ ಬಂಡವಾಳ ಹೇಳಕ್ಕಾಗಲ್ಲ ಲೆಕ್ಕ ಸರ್, ಬರೋದು. ಲೆಕ್ಕ ಬರಲ್ಲ. ನಾವ್ ನಮ್ಮ ಹಣ್ಣು ಮಾರ್ಕೆಟಿಗೆ ಹೋದಾಗ ತಿಳಿಯುತ್ತೆ ಏನಾಗಿದೆ ಅಂತೇಳಿ, ಹೌದು. ಇವತ್ತು ಏನಾಗ್ಬೋದು ಅಂತ. ಸರ್ ಇವತ್ತು ಏನಿಲ್ಲ, ಕಟಾವು ಮಾಡ್ತೀವಿ. ಟ್ರೈಸ್ಗಳು ಇಲ್ಲಿ ದಾವಣಗೆರೆ, ನಮಗೆ ಮಾರ್ಕೆಟ್ ಹತ್ರ, ದಾವಣಗೆರೆ ಮಾರ್ಕೆಟ್. ದಾವಣಗೆರೆ ಮಾರ್ಕೆಟ್ ಹತ್ರ ಅವ್ರದ್ದೆಲ್ಲ ಬಾಕ್ಸ್ ಬರುತ್ತೆ, ಇಲ್ಲಿ ಪ್ಯಾಕ್ ಮಾಡಿಬಿಡ್ತೀವಿ, ಸೈಜ್ ಮಾಡಿಬಿಟ್ಟು. ಅದು ನಮ್ಮದೇ ಲೋಡ್ ಭಾಳ ಇತ್ತು ಅಂದರೆ ನಮ್ಮ ಟ್ಯಾಕ್ಟ್ರಿಗೆ ಹೋಗುತ್ತೆ, ಇಲ್ಲ ಅಂದರೆ ಆಟೋಗಳು ಇದಾವೆ, ಹಾ. ಆಟೋಗಳು ತಗೊಂಡು ಹೋಗ್ಬಿಡ್ತಾರೆ, ಎಲ್ಲ ಬುಲೆರೋ ಗಾಡಿ ಹೋಗ್ತಾವ. ಬಳ್ಳಾರ ಲೈಲ್ಯಾಂಡಲ್ಲಿ ಹೋಗ್ಬಿಡ್ತವೆ. ಈಗ ಯಾರಾದ್ರೂ ಹೊಸದಾಗಿ ಸ್ಟಾರ್ಟ್ ಮಾಡ್ಬೇಕಂತ ಅಂದ್ರೆ ಯಾವ ರೀತಿ ಸ್ಟಾರ್ಟ್ ಮಾಡ್ಬೋದು? ಅವ್ರಿಗೆ ಹೆಂಗ್ ನೀವು ಒಂದು ಗೈಡ್ಲೈನ್ಸ್ ಮಾಹಿತಿ ಏನು ಹೇಳ್ತೀವಿ ಅಂದರೆ, ಅವ್ರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀವಿ ಅಂದರೆ, ಟೈಮ್ ಅನುಸಾರವಾಗಿ ನಾವು 6 ಎಕರೆ 5 ಎಕರೆ ಬೆಳಿತೀವಿ ಅನ್ನೋರು 1 ಎಕರೆ 2 ಎಕರೆ ಬೆಳೆಯೋದು ಸೂಕ್ತ. ಎಲ್ಲ ರೈತರು ಬೆಳಿತಾರೆ ಇವಾಗ, ಯಾರು ಬೆಳೆಯಲ್ಲ ಅನ್ನಂಗಿಲ್ಲ. ನಮ್ಮ ಕರ್ನಾಟಕದಲ್ಲಿ ಎಲ್ಲೇ ಹೋದ್ರೂ ಕೂಡ ಟೊಮೊಟೊ ಬೆಳೆಯೋರು ಇದ್ದೇ ಇರ್ತಾರೆ. ಏನು ನಾವು ಮೇಂಟೆನೆನ್ಸ್ ಚೆನ್ನಾಗಿ ಮಾಡಲಿ, ಬೆಳೆಯಲಿಲ್ಲ ಅಂದರೆ ಲಾಸ್ ಆಗುತ್ತೆ. ಅದು 300-400 ರೂಪಾಯಿ ರೇಟ್ ಸಿಕ್ಕರೂ ಕೂಡ ಲಾಸ್ ಏನಾಗಲ್ಲ, ಬೆಳಿಬೋದು. 1 ಎಕರೆ ಮಾಡ್ಬೇಕು, 5 1 ಎಕರೆ ಎಕರೆ ಐತೆ ಅಂತ 5 ಎಕರೆ ಹಾಕೋಬಾರ್ದು ನೀವು ಹೇಳ್ದಂಗೆ. ಸರ್. ಹಾ. 1 ಎಕರೆ 1 ಎಕರೆ ಮಾಡ್ಬೇಕು ಅಷ್ಟೇ ಅದ್ರಲ್ಲಿ. ಹಿಂದೆ ಮುಂದೆ ಯಾಕಂದ್ರೆ 2 ಸ್ಟೆಪ್ಪಲ್ಲಿ ಇರಬೇಕು. ಒಂದು ಹೋಗ್ತಾ ಇರಂಗೆ ಇನ್ನೊಂದು ಬಂದರೆ ಅದರಲ್ಲಿ ಹೋಗ್ದಂದ್ರೆ ಇದ್ರಲ್ಲೇ ಬರುತ್ತೆ. ಈ ಗಿಡಗಳೆಲ್ಲ ತರೋದಾದ್ರೆ ನರ್ಸರಿಯಿಂದ ತಗೊಂಡ್ಬರ್ಬೋದು. ನರ್ಸರಿಯಿಂದ ಆರ್ಡರ್ ಹೇಳಿರ್ತೀವಿ ನಾವು, ಇಷ್ಟು ಬೇಕು, ಇವು ತಳಿ ಬೇಕು ಅಂತೇಳಿ. ಅದನ್ನ ಈಗ ಇನ್ನೊಂದು ಟೊಮೆಟೊದಲ್ಲಿ ಎಷ್ಟು ಟೈಪ್ ಬರುತ್ತೆ? ಇವಾಗೇನು ಸರ್, ಬೇಕಾದ ಬೇಜಾನ್ ತಳಿಗಳಿದಾವೆ, ಹೈಬ್ರಿಡ್ ತಳಿಗಳು hybrid ಈಗ ಹಾಕಿರೋದು ನೀವು ಜವಾರಿ. ಇದು ಇದೆಲ್ಲ ನಾಟಿ ಅಂತಾರೆ ಸರ್ ಇದಕ್ಕೆಲ್ಲ. ಇದು ನಾಟಿ. ಇದಕ್ಕೆ ನಾಟಿ ಅಂತಾರೆ. ಸೀಡ್ ಅಂದ್ಬಿಟ್ಟು ಅದು ನಮ್ಮ ಸೈಡ್ ಬೆಳೆಯಲ್ಲ ಸರ್. ಅಂದ್ರೆ ಸ್ವಲ್ಪ ಉದ್ದಕ್ಕೆ ಉದ್ದ ಬರುತ್ತೆ. ಚೂಪು ಕೋಲಾರ ಬರುತ್ತೆ ನೋಡ್ರಿ. ಕೋಲಾರ ಕಡೆ, ಇಲ್ಲಿ ಚಳಕೇರಿ, ಹ್ಮ್. ಪಾವಗಡ ಆ ಸೈಡ್ ಎಲ್ಲ ಬೆಳಿತಾರೆ. ಅದು ಕೆಂಪು ಕೆಂಪು ಮಣ್ಣಲ್ಲೇ ಜಾಸ್ತಿ ಇಳುವರಿ ತೆಗಿ ಕೆಂಪು ಮಣ್ಣಲ್ಲೇ ಜಾಸ್ತಿ ಜಾಸ್ತಿ.